ಪವಿತ್ರ ಅಪವಿತ್ರ ಅಂತ ಒಂದು ಹೆಣ್ಣನ್ನು ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ಹುಟ್ಟಿರೋದು ಒಂದು ತಾಯಿಗೆ ಅನ್ನುವಂಥದ್ದನ್ನು ದಯವಿಟ್ಟು ಜ್ಞಾಪಕ ಇಟ್ಕೊಂಡು ಬಹಳ ಜವಾಬ್ದಾರಿಯಾಗಿ ಮಾತಾಡಿ ಅಂತ ಕೇಳ್ತೀನಿ. ಎಸ್ ಕುಸುಮಾವತಿ ಅವರೇ, ಒಬ್ರು ಹೇಳ್ತಾರೆ ನಿಮ್ಮ ಮಗಳ ಸಾವನ್ನ ಪವಿತ್ರವಾಗಿದ್ದಾರೆ, ಅದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟಬೇಡಿ ಅಂತ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಅಂದರೆ ಪವಿತ್ರ ಅಂದರೆ ಏನು ಸರ್? ರೇಪ್ ಆಗದಿದ್ದರೆ ಪವಿತ್ರ, ರೇಪ್ ಆಗಿದ್ರೆ ಅಪಪವಿತ್ರ. ಇವರು ಕೂಡ ಅದೇ ಜಾಗದಿಂದ, ಅವರ ತಾಯಿಯ ಹೊಟ್ಟೆಯಿಂದ ಅದೇ ಜಾಗದಿಂದ ಬಂದಿದ್ದಾರೆ. ಇದು ಹೇಳುವಂಥ ಮಾತು ನಮ್ಮ ಹತ್ರ ಬಂದು ಹೇಳಿಲ್ಲ CBI ಇವರು ದುರ್ಗಮಣಿಯವರು. ಯಾವುದೋ ಒಂದು ಚಾನಲಲ್ಲಿ ಕುಳಿತು ನಾನು ಅವ್ರ ಹತ್ರ ಈ ರೀತಿ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅದೇ ಯಾವ ಪವಿತ್ರ ಯಾವುದು ಸರ್ ಹಾಗಾದರೆ ಅಲ್ಲಿ ಮರ್ಮಣ್ಣಕ್ಕೆ ಮಣ್ಣು ಹಾಕಿದ್ದು ಅದು ತಾನಾಗೆ ಅವಳು ಹಾಕ್ಕೊಂಡ್ಲ. ಜಡ್ಜ್ ಇದ್ದಾರೆ, ಇದು ಯಾವ ಪವಿತ್ರ ಸರ್ ಹಾಗಾದರೆ? ಇದೆಲ್ಲ ಹೇಳಲಿಕ್ಕೆ ಅವರು ಯಾರು ಅಂತ ಕೇಳ್ತಿದ್ದೇನೆ. ಇವತ್ತು ನನ್ನ ಮಗು ನೋವು ತಿಂದಿದೆ, ಏನೆಲ್ಲ ಕಷ್ಟಪಟ್ಟಿದೆ ಮಗು, ಎಷ್ಟೋ ಬೊಬ್ಬೆ ಹಿಡಿದು ಸಾಯ್ತಿದ್ದಾಳೆ. ಇದನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ, ಕೇಳಲಿಕ್ಕೆ ಇವರು ಯಾರು ಅಂತ ಕೇಳ್ತಿದ್ದೀನಿ. ನಿಮ್ಮ ಮಗಳ ಹೆಸರಿಟ್ಕೊಂಡೇ ಹೊಟ್ಟೆ ತುಂಬಿಸ್ಕೊಳ್ಳೋರು ಜಾಸ್ತಿ ಆಗ್ಬಿಟ್ರಲ್ಲ? ಖಂಡಿತ ಸರ್, ಖಂಡಿತನೇ. ನೀವು ಹೊಟ್ಟೆ ತುಂಬಿಸ್ಕೊಂಡಿಲ್ವೇನೋ, ಬೇರೆಯವ್ರು ಬಹಳ ಜನ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟು. ಹೌದು, ಖಂಡಿತ ಸರ್. ಇವಾಗ ಚರ್ಚೆ ಆಗುತ್ತೆ ಏನು ಅಂದರೆ ಬಹಳ ಬೇಜಾರಾಗುತ್ತೆ. ಯಾಕೆಂದರೆ ಇನ್ನೂ ಕೂಡ ಒಂದು ಏನು ಹೇಳ್ತಾರೆ, ಅದರ ಬಗ್ಗೆನೇ ಮಾತಾಡ್ತಾರೆ, ವಿರೋಧವನ್ನೇ ವ್ಯಕ್ತಪಡಿಸ್ತಾರೆ. ನೀವು ಹೇಳುವಂಥ ಅತ್ಯಾಚಾರಿಗಳ ಪರವಾಗೇ ಮಾತನಾಡ್ತಾರಲ್ಲ, ಏನು ಹೇಳೋದು? ಎಲ್ರಿಗೂ ಅಂದರೆ ಪೇಮೆಂಟ್ ಇಲ್ಲಿಂದ ಹೋಗುತ್ತೆ ನೋಡಿ. ಈ ರೀತಿ ಮಾತಾಡಿ ಅಂದರೆ ಸೌಜನ್ಯ ಪರ ಹೋರಾಟಕ್ಕೆ ತುಂಬ ಜನ, ಇವತ್ತು ಸಾವಿರಾರು ಜನ ಇದ್ದಾರೆ. ಇಡೀ ದೇಶವೇ ಎದ್ದು ನಿಂತಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು. ಇವತ್ತು ನಾನೊಂದು ಆ ಮಗುವಿಗೆ ಜನ್ಮ ಕೊಟ್ಟಿದ್ದೆ ನನ್ನ ಹೊಟ್ಟೆಯಿಂದ, ಆ ದೇವತೆಗೆ, ಅದು ನಾನು ತೃಪ್ತಿ ಪಡ್ತಾ ಇದ್ದೀನಿ. ಇಷ್ಟು ಅತ್ಯಾಚಾರ ಆದ ಮಕ್ಕಳಿಗೆ ಒಂದು ನ್ಯಾಯ ಸಿಗಬೇಕಾದ್ರೆ ಇವತ್ತು ಸೌಜನ್ಯ ಬಲಿಯಾಗಬೇಕಿತ್ತು. ಪವಿತ್ರ ಅಪವಿತ್ರ ಅಂತ ಒಂದು ಹೆಣ್ಣನ್ನು ಮಾತಾಡ್ತೀರಾ ಅಂತ ಹೇಳಿದ್ರೆ ನೀವು ಹುಟ್ಟಿರೋದು ಒಂದು ತಾಯಿಗೆ ಅನ್ನುವಂಥದ್ದನ್ನು ದಯವಿಟ್ಟು ಜ್ಞಾಪಕ ಇಟ್ಕೊಂಡು ಬಹಳ ಜವಾಬ್ದಾರಿಯಾಗಿ ಮಾತಾಡಿ ಅಂತ ಕೇಳ್ತೀನಿ. ಎಸ್ ಕುಸುಮಾವತಿ ಅವರೇ, ಒಬ್ರು ಹೇಳ್ತಾರೆ ನಿಮ್ಮ ಮಗಳ ಸಾವನ್ನ ಪವಿತ್ರವಾಗಿದ್ದಾರೆ, ಅದಕ್ಕೆ ಬೇರೆ ಬೇರೆ ಬಣ್ಣ ಕಟ್ಟಬೇಡಿ ಅಂತ. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಅಂದರೆ ಪವಿತ್ರ ಅಂದರೆ ಏನು ಸರ್? ರೇಪ್ ಆಗದಿದ್ದರೆ ಪವಿತ್ರ, ರೇಪ್ ಆಗಿದ್ರೆ ಅಪಪವಿತ್ರ. ಇವರು ಕೂಡ ಅದೇ ಜಾಗದಿಂದ, ಅವರ ತಾಯಿಯ ಹೊಟ್ಟೆಯಿಂದ ಅದೇ ಜಾಗದಿಂದ ಬಂದಿದ್ದಾರೆ. ಇದು ಹೇಳುವಂಥ ಮಾತು ನಮ್ಮ ಹತ್ರ ಬಂದು ಹೇಳಿಲ್ಲ CBI ಇವರು ದುರ್ಗಮಣಿಯವರು. ಯಾವುದೋ ಒಂದು ಚಾನಲಲ್ಲಿ ಕುಳಿತು ನಾನು ಅವ್ರ ಹತ್ರ ಈ ರೀತಿ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಅದೇ ಯಾವ ಪವಿತ್ರ ಯಾವುದು ಸರ್ ಹಾಗಾದರೆ ಅಲ್ಲಿ ಮರ್ಮಣ್ಣಕ್ಕೆ ಮಣ್ಣು ಹಾಕಿದ್ದು ಅದು ತಾನಾಗೆ ಅವಳು ಹಾಕ್ಕೊಂಡ್ಲ. ಜಡ್ಜ್ ಇದ್ದಾರೆ, ಇದು ಯಾವ ಪವಿತ್ರ ಸರ್ ಹಾಗಾದರೆ? ಇದೆಲ್ಲ ಹೇಳಲಿಕ್ಕೆ ಅವರು ಯಾರು ಅಂತ ಕೇಳ್ತಿದ್ದೇನೆ. ಇವತ್ತು ನನ್ನ ಮಗು ನೋವು ತಿಂದಿದೆ, ಏನೆಲ್ಲ ಕಷ್ಟಪಟ್ಟಿದೆ ಮಗು, ಎಷ್ಟೋ ಬೊಬ್ಬೆ ಹಿಡಿದು ಸಾಯ್ತಿದ್ದಾಳೆ. ಇದನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ, ಕೇಳಲಿಕ್ಕೆ ಇವರು ಯಾರು ಅಂತ ಕೇಳ್ತಿದ್ದೀನಿ. ನಿಮ್ಮ ಮಗಳ ಹೆಸರಿಟ್ಕೊಂಡೇ ಹೊಟ್ಟೆ ತುಂಬಿಸ್ಕೊಳ್ಳೋರು ಜಾಸ್ತಿ ಆಗ್ಬಿಟ್ರಲ್ಲ? ಖಂಡಿತ ಸರ್, ಖಂಡಿತನೇ. ನೀವು ಹೊಟ್ಟೆ ತುಂಬಿಸ್ಕೊಂಡಿಲ್ವೇನೋ, ಬೇರೆಯವ್ರು ಬಹಳ ಜನ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟು. ಹೌದು, ಖಂಡಿತ ಸರ್. ಇವಾಗ ಚರ್ಚೆ ಆಗುತ್ತೆ ಏನು ಅಂದರೆ ಬಹಳ ಬೇಜಾರಾಗುತ್ತೆ. ಯಾಕೆಂದರೆ ಇನ್ನೂ ಕೂಡ ಒಂದು ಏನು ಹೇಳ್ತಾರೆ, ಅದರ ಬಗ್ಗೆನೇ ಮಾತಾಡ್ತಾರೆ, ವಿರೋಧವನ್ನೇ ವ್ಯಕ್ತಪಡಿಸ್ತಾರೆ. ನೀವು ಹೇಳುವಂಥ ಅತ್ಯಾಚಾರಿಗಳ ಪರವಾಗೇ ಮಾತನಾಡ್ತಾರಲ್ಲ, ಏನು ಹೇಳೋದು? ಎಲ್ರಿಗೂ ಅಂದರೆ ಪೇಮೆಂಟ್ ಇಲ್ಲಿಂದ ಹೋಗುತ್ತೆ ನೋಡಿ. ಈ ರೀತಿ ಮಾತಾಡಿ ಅಂದರೆ ಸೌಜನ್ಯ ಪರ ಹೋರಾಟಕ್ಕೆ ತುಂಬ ಜನ, ಇವತ್ತು ಸಾವಿರಾರು ಜನ ಇದ್ದಾರೆ. ಇಡೀ ದೇಶವೇ ಎದ್ದು ನಿಂತಿದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು. ಇವತ್ತು ನಾನೊಂದು ಆ ಮಗುವಿಗೆ ಜನ್ಮ ಕೊಟ್ಟಿದ್ದೆ ನನ್ನ ಹೊಟ್ಟೆಯಿಂದ, ಆ ದೇವತೆಗೆ, ಅದು ನಾನು ತೃಪ್ತಿ ಪಡ್ತಾ ಇದ್ದೀನಿ. ಇಷ್ಟು ಅತ್ಯಾಚಾರ ಆದ ಮಕ್ಕಳಿಗೆ ಒಂದು ನ್ಯಾಯ ಸಿಗಬೇಕಾದ್ರೆ ಇವತ್ತು ಸೌಜನ್ಯ ಬಲಿಯಾಗಬೇಕಿತ್ತು.